ये फंस गया सीएम। ನಿಲ್ಲ ನಿಲ್ಲ ನಿಲ್ಲ. ಒಂದು ನಿಮಿಷ. ಇಲ್ಲಿ ಹಿಂದೆ ಎಳಿತೆ, ಬ್ರೇಕ್ ಇಡಿ. ಹಾಂ, ಒಂಚೂರು ಆಫ್ ಮಾಡಿ ಹೇಳ್ತೆ. ಆಫ್ ಮಾಡಿ ನಾ ಹೇಳ್ತೆ. ನೆಗ್ದು ಈಚಿಡುವ, ಹೊಡಿತಾಗತ್ತೆ ಮತ್ತೆ. ಇಳ್ಕೊ, ಆಚೆ ಬಂದು ಇಳ್ಕೊ ಹೇಳ್ತೆ. ನೀನು ಈಚಿನ ದೂಡಲ್ಲ. ಅಲ್ಲ, ನೆಗ್ದ್ರೆ ಈಸಿ ಆಯ್ತು. ಹೇಗೆ ನೆಗೋದು ಹೇಳೋದು? ಹಿಂಗೆ ನೆಗುವ, ಗಾಡಿ ನೆಗುವ. ಹಾಂ, ಹಗುರ ಇನ್ನು ಪಾಸ್ ಆಯ್ತು, ಆರಾಮ್ಸೆ ಪಾಸ್ ಆಯ್ತು. ಕಾಲಿಟ್ಟು ಜಾಗಿಲ್ಲ ನನಗೆ ನಿಧಾನ. ನಾ ಹಿಡ್ಕಂತೆ ನೀ ಬಲ ಬದಿಯರ್, ನಾ ಹಿಡ್ಕಂತೆ. ಅಯ್ಯೋ ದೇವಾ! ಬೇಡ, ಪ್ಯಾಂಟ್ ಬೇಡ. ಮ್ಯೂಸಿಕ್. ಸೇಮ್ ಲಿಫ್ಟ್ ಬಾ. ಗಾಡಿ ಆಕ್ಸಿಲೇಟರ್ ಕೊಡ್ಬೇಡ, ಆಫ್ ಮಾಡಿ. ಆಕ್ಸಿಲೇಟರ್ ಕೊಡ್ಬೇಡ ಅನ್ನೋದ್ರೊಳಗೆ ನೀವು ಕೊಟ್ಟಾಯ್ತು. ಗಾಡಿ ಸೆಕ್ಸಿ ಆಯ್ತು ಈಗ. ಗಾಡಿ ಸೆಕ್ಸಿ ಅಲ್ಲ, ನನ್ನ ಗಾಡಿ ತಗೊಂಡು ಹಂಗೀಗ. ನನ್ನ ಗಾಡಿ ಪಟ್ಟಿ ವ್ಯವಸ್ಥೆ ಮಾಡ್ಕೊಂಬಂದ್ರೆ ನೀನು ಈಗ ಗೊತ್ತಿಲ್ಲ ಅಂದ್ರೆ ಕೆಳಗೆ ಎಲ್ಲೇ? ನನ್ನ ಪ್ರಕಾರ ಇಲ್ಲಿ ಸೀದಾ ಪಾಸ್ ಹತ್ತ ಅನ್ಸುತ್ತೆ. ಶೂರಾ? ಇಬ್ರು ಹಿಂಗೆ, ನಾ ಹಿಂಗೆ ಒಪ್ಪುದಾ? ಬಿಡು. ಬಟ್ ಅವ ಹೋದಲ್ಲಿ ಕ್ಲೀನ್ ಪಾಸ್ ಹತ್ ಮಾರೆ. ಕಾಣ್ಕೋ ನಿಂಗೆ ಅಲ್ಲೇ ಇಡ್ಕೊಂಡ್ರೆ ಇಡ್ತಾನ ಹಿಂದೆ ಬರ್ತಾ. ಇಲ್ಲೇ ಬರುದಾ? ಹಾಂ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಅಲ್ಲ ಅವ್ನ ಗಾಡಿ ತರ್ಕಲ್ಲ. ನಿಂದು ಇಲ್ಲೊಂದು ಜಾರಿ ಇದಾಯ್ತು, ಜಾರದೆ ಅಂತ ಆಗ್ಲಿಲ್ಲ. ನೀ ಎಕ್ಸ್ಲೇಟರ್ ಕೊಟ್ಟಿಯಲ್ಲ, ಅದು ಕೊಡಬಾರ್ದಿತ್ತು. ಅದು ಫುಲ್. अच्छा हमको सिखा रिया. ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ. ರೆನೋವೇಷನ್ ಎಲ್ಲ ಆಗ್ತಾ ಇದೆ ಅಲ್ಲಿ. ಮುಂದೋಗಿ ರೆನೋವೇಷನ್ ಎಲ್ಲ ಮಾಡ್ತಾ ಇದ್ರಪ್ಪ. ವಾಟರ್ ಪಾರ್ಕ್ ಎಲ್ಲ ಮಾಡ್ತಾರೇನು, ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಇನ್ನೊಂದು 1 ವರ್ಷದಲ್ಲಿ ಆಗ್ಬೋದು ಎಲ್ಲ ಫುಲ್ ಸೆಟಪ್. ಗೆಸ್ಟ್ ಹೌಸ್, ವಾಟರ್ ಪಾರ್ಕ್ ಹಂಗಂತ ಮಾಡ್ತಾರೇನು?
ಅದು ಇದಕ್ಕೆ ಫಾಗ್ ಹಾಕೋಕ್ಕಾಗ ಹೇಳಿ ಇದ್ರೆ ಅದು ಫಾಗ್ ಹಾಕೋಕ್ಕಾಗ ಹೇಳಿ ಫಾಗ್ ಹಾಕೋಕ ಅದು ಇದ್ರಡ್ಡಿಲ್ಲ ಏನು ಸಮಸ್ಯೆ ಇಲ್ಲ. ನಂಗೆ ಅದಿದ್ರೆ ಫಾಗ್ ಆಗ್ತು ಮಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಇದ್ರ ಫಾಗ್ ಆತ ಧೂಳು ಮಾಯ. ಸ್ವಲ್ಪ ವಾಶ್ ಮಾಡ್ತಾಯಿದ್ರಲ್ಲ ಮಾತ್ರ ಇದೆಲ್ಲ ಎಂತ ಫಸ್ಟ್ ಕ್ಲಾಸ್ ಆದಿತ್ತು ಮಾತ್ರ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಆದಂಗಿತ್ತಪ್ಪ. ಗಾಡಿ ತಂಪ್ಲೆಲ್ಲ ಇಡುವಲ್ಲ. ಸೊ ಗೈಸ್ ಫೈನಲಿ ಹಿಯರ್ ವಿ ಆರ್ ಜೋಗ್ ಫಾಲ್ಸ್. ಕರೆಕ್ಟ್ ವ್ಯೂ ತೋರಿಸುವ ಒಂದು 5 ನಿಮಿಷ. ಸೊ ನಾವೀಗ ರಿಟರ್ನ್ ಹೊರಟಿತ್ತು ಕುಂದಾಪುರಕ್ಕೆ. 1 ಅವರ್ದ ಮೇಲೆ ಹೋಪ ಅಂತ ಹೇಳಿ ಸ್ವಲ್ಪ ರೋಡ್ ಲಾಯ್ಕಿತ್ತಮ್ರ. ಒಂದು ಮೀನು ಊಟ ಮಾಡಿ, ಬಂಗಡಿ ಮೀನು ಅಷ್ಟು ಲೈಕ್ ಇರಲಿಲ್ಲ. ಓಕೆ ಪವನ್ ಮತ್ತು ನಿತೇಶ್ ಮುಂದೆ ಹೋಗ್ತಾ ಇದ್ದಾರೆ. ಜೋಗ್ ಫಾಲ್ಸ್ ವ್ಯೂ ಒಳ್ಳೇದಿತ್ತು ಮಾತ್ರ. ಫಸ್ಟ್ ಎಂಟ್ರಿಯಲ್ಲಿ ಅಷ್ಟು ಗೊತ್ತಾಗಿಲ್ಲ. ಈ ಕಡೆನವರು ಕೂಡ ಆ್ಯಕ್ಚುಲಿ ಈ ಸೈಡ್ ನಾವು 2ನೇ ಸತಿ ಕಂಡದ್ದೇ ಆ್ಯಕ್ಚುಯಲ್ ಎಂಟ್ರಿ. ಅದು 12 ವರ್ಷ ಹಿಂದೆ ಬಂದಲ್ಲೇ ಇಲ್ಲೇ ಹೋದ ನೆನಪಾಪ ನನಗೆ. 2 ಇಯರ್ಸ್ ಬಿಟ್ಟು ಇನ್ನೂ ಒಳ್ಳೆ ಆಗ್ಬೋದು ಆ ಏರಿಯಾ. ಒಳ್ಳೆ ರೆನೋವೇಷನ್ ಮಾಡ್ತಾ ಇದ್ರು. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗಿತ್ತಪ್ಪ ಟೂರಿಸ್ಟಿಗೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇದೇ ಥರ ರೋಡ್ ಇದ್ರೆ ಲೈಕ್ ಆಯ್ತು ಓಡಿಸೋಕೆ. ಆಗ ಪಪ್ಪದಿಗಂತೂ ಒಂದು 5 ಕಿಲೋಮೀಟ್ರ್ ಅಂತೂ ಸರಿ ಇಲ್ಲ ರೋಡ್.
ಮ್ಯಾಕ್ಸಿಮಮ್ 40-50 ಅಷ್ಟೇ. ಒನ್ ಅವರ್ ರೂಟ್ ಲಾಗಿತ್ತು ಘಾಟ್ ಸೆಕ್ಷನ್, ಚೂರು ಹೊಂಡ ಸಿಕ್ಕಿಲ್ಲ ರೋಡಾಗೆ. ನೀವು ರಿಟರ್ನ್ ಹ್ಯಾಂಗೆ ಹೋಗೋ ಬದಲು ಈ ರೂಟೇ ಪ್ರಿಫರ್ ಮಾಡಲ್ಲ. ಸ್ವಲ್ಪ ಲಾಂಗ್ ಆತ, ಆದರೆ ಸ್ಟ್ರೆಸ್ ಅನ್ಸೋದಿಲ್ಲ. ಒಳ್ಳೆ ಇತ್ತು ರೋಡ್ ಮಾತ್ರ. ಸ್ವಲ್ಪ ಕರ್ವ್ಸ್ ಎಲ್ಲ ಇತ್ತು, ಹೊಂಡ ಗಂಡಿ ಎಲ್ಲ ಎಂತ ಇಲ್ಲ, ಅಂತ ಏನು ಟ್ರಾಫಿಕ್ಕು ಇಲ್ಲ. ಗಾಣಿ ಅವನೊಮ್ಮೆ ಇತ್ತು. ಧೂಳುಮಯ. ಹಾಂ ಹಾಂ ಹೋಗಪ್ಪ. ಮಧ್ಯ ಒಂಚೂರು ನಿಲ್ಲಿಸ್ತೆ, ಕನೆಕ್ಟ್ ಮಾಡಿದೆ ಹಂಗೆ ಲೇಟರ್. ಸುಮಾರು ಹೊತ್ತಾಯ್ತಾ ನೀವು ಬಂದ? ಬ್ಯೂಟಿಫುಲ್ ಸನ್ಸೆಟ್ ಮುರುಡೇಶ್ವರದಲ್ಲಿತ್ತೀಗ. ಓಂ ನಮಃ ಶಿವಾಯ. ಹ್ಯಾಂಗೆ ತೋರ್ತೈತೆ ಕಣ್ಣಿ. ರೋಡ್ ಫುಲ್ ಕಾಂಕ್ರೀಟ್ ಮಾಡಿ ಲಾಯ್ಕ್ ಮಾಡಿರಲ್ಲ, ಫಸ್ಟ್ ಕ್ಲಾಸ್ ಆಯ್ತು ರೋಡ್. ಫುಲ್ಲು ಟೂರಿಸ್ಟ್, ಕಾಲೇಜ್ ಮಕ್ಕಳು. ಕಾಣಿ ಎಷ್ಟು ದೊಡ್ಡದಿತ್ತು ಮೂರ್ತಿ. ತುಂಬ ಜನ ಕಂಡಿರ್ತೀರಿ ಊರ್ ಬದಿಯಾರ. ಸೋಮವಾರ ಒಳ್ಳೆ ಒಂದು ದರ್ಶನ ಆಯ್ತು. ಕಾಣೆ ಚಂದದ ಬರುತ್ತೆ, ಬ್ಯೂಟಿ.